ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದರ ಬೆನ್ನಲ್ಲೇ ಈಗ ಅಭಿಮನ್ಯು ನೇತೃತ್ವದ ಗಜಪಡೆ ಇಂದು ಅರಮನೆ ಆವರಣವನ್ನು ಪ್ರವೇಶ ಮಾಡ್ತಾ ಇದೆ. ಇನ್ನು ಅರಮನೆ ಆವರಣ ಪ್ರವೇಶಕ್ಕೂ ಮುನ್ನ ಮೈಸೂರಿನ ಒಂದು ಅಶೋಕಪುರಂನ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿದ್ದಂತಹ ಒಂದು ದಸರಾ ಗಜಪಡೆಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಭಿಮನ್ಯುವಿನ ಜೊತೆಗೆ ವರಲಕ್ಷ್ಮಿ ಮತ್ತು ಲಕ್ಷ್ಮಿ ಆನೆಗಳು ಸೇರಿದಂತೆ ಎಲ್ಲ 9 ಆನೆಗಳನ್ನ ನಿಲ್ಲಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಆನೆಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಬ್ಬು ಬೆಲ್ಲ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳನ್ನ ವಿತರಿಸಲಾಯಿತು. ಆ ನಂತರ ಆನೆಗಳು ಒಂದು ಅಶೋಕಪುರಂ, ಬಲ್ಲಾಳ ವೃತ್ತ, RTO ವೃತ್ತ, ರಾಮಸ್ವಾಮಿ ವೃತ್ತ ಮತ್ತು ಚಾಮರಾಜ ಜೋಡಿ ರಸ್ತೆಯ ಮಾರ್ಗವಾಗಿ ಅರಮನೆಯ ಜಯಮಾರ್ತಾಂಡ ದ್ವಾರದತ್ತ ಸಾಗಿದ್ವು. ಇನ್ನು ಆನೆಗಳು ಸಾಲಾಗಿ ಸಾಗಿದಂತಹ ದೃಶ್ಯವನ್ನ ಒಂದು ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ದಂತಹ ಜನರು ಕಣ್ತುಂಬಿಕೊಂಡ್ರು, ಸಂತಸ ಪಟ್ರು. ಇನ್ನು ಆನೆಗಳು ಸಾಗಿದ ಮಾರ್ಗದಲ್ಲಿ ಝೀರೋ ಟ್ರಾಫಿಕ್ ನ ವ್ಯವಸ್ಥೆಯನ್ನ ಮಾಡುವ ಮುಖಾಂತರ ಪೊಲೀಸ್ ಇಲಾಖೆಯು ಕೂಡ ಒಂದು ಅಗತ್ಯವಾದ ಒಂದು ಬಂದೋಬಸ್ತನ್ನ ಕೈಗೊಂಡಿತು. ಒಟ್ಟಾರೆಯಾಗಿ ಅರಮನೆ ನಗರಿಯಲ್ಲಿ ಇಂದು ದಸರಾ ಸಂಭ್ರಮ ಮತ್ತಷ್ಟು ಗರಿಗೆದರಿದ್ದು ಇಂದಿನಿಂದ ಅರಮನೆಯಲ್ಲಿ ಆನೆಗಳ ಒಂದು ದರ್ಬಾರು ಈಗ ಮನೆ ಮಾಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅರಮನೆ ನಗರಿಯಲ್ಲಿ ಈಗ ದಸರಾ ಗಜಪಡೆ ಅರಮನೆ ಆವರಣ ಪ್ರವೇಶಿಸುವ ಮುಖಾಂತರ ದಸರಾ ಸಂಭ್ರಮ ಮತ್ತಷ್ಟು ಗರಿಗೆದರಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.